ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಈ ಒಂದು ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನದ ಒಂದಿಷ್ಟು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಸಮಾಜ ವಿಜ್ಞಾನದ ಬಹು ಆಯ್ಕೆಯ ಪ್ರಶ್ನೆಗಳು MCQ, ಸ್ಪೆಷಲಿ GPSTR ಏನಿದೆ ಅದಕ್ಕೆ ರಿಲೇಟೆಡ್ ಆಗಿ ಇರುವಂಥದ್ದು. HSTRಗೂ ಸಹ ಈ ಒಂದು ಕ್ವಶನ್ಗಳು ಬಹಳಷ್ಟು ಹೆಲ್ಪ್ಫುಲ್ ಆಗುವಂಥದ್ದು. ಎರಡೂ ಕಡೆ ಕಾನ್ಸಂಟ್ರೇಷನ್ ಮಾಡಿ 6ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನದ ಪುಸ್ತಕ ಏನಿದೆ ಅದರಲ್ಲಿ ಬರುವಂತಹ ಪ್ರಮುಖ ಆಗಿರುವಂತಹ ಒಂದಿಷ್ಟು MCQ ಕ್ವಶನ್ಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸುಮಾರು 30 ಪ್ರಶ್ನೆಗಳು ಇರುವಂಥದ್ದು. ಎಲ್ಲವೂ MCQ ಪ್ರಶ್ನೆಗಳು. ಒಂದು 20ರಿಂದ 25 ನಿಮಿಷದ ಅವಧಿಯಲ್ಲಿ ಈ 30 ಕ್ವಶನ್ಗಳನ್ನ ನಾವು ಕವರ್ ಮಾಡೋದ್ರಿಂದ ಒಂದಿಷ್ಟು ರಿವಿಷನ್, ಈಗ ಆಲ್ರೆಡಿ ಓದ್ದವರಿಗೆ ಒಂದಿಷ್ಟು ರಿವಿಷನ್ಗಳಾಗ್ತಾ ಇರುತ್ತೆ. ಹಾಗೆ ಹೊಸದಾಗಿ ಓದ್ತಾ ಇರುವಂಥವರಿಗೆ 4 ಆಪ್ಷನ್ಗಳಲ್ಲಿ ನಾವು ಉತ್ತರವನ್ನು ಹೇಗೆ ಅನಾಲಿಸಿಸ್ ಮಾಡಬೇಕು ಅಥವಾ ಉತ್ತರಗಳನ್ನು ಕಂಡು ಹಿಡಿಯುವಂಥದ್ದು ಹೇಗೆ, ಯಾವ 3 ಆಪ್ಷನ್ಗಳನ್ನ ಡಿಲೀಟ್ ಅಂತ ತೆಗಿಬೇಕು, ಇಂಥವುಗಳನ್ನ ನಾವು ನೋಡ್ತಾ ಹೋಗ್ಬೋದು. ಹಾಗೆ ಕ್ವಶನ್ಗಳ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನಾಲೆಜನ್ನು ನಾವು ತಗೊಳ್ಳೋದ್ರಿಂದ ಅದಕ್ಕೆ ರಿಲೇಟೆಡ್ ಆದಂತಹ ಬೇರೆ ಯಾವುದೇ ಪ್ರಶ್ನೆಗಳು ಬಂದರೂ ಸಹ ಅದನ್ನು ನಾವು ಇಲ್ಲಿ ಸಾಲ್ವ್ ಮಾಡ್ಕೊಳ್ತಾ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಕ್ವಶನ್ಗಳು ನೇರವಾಗಿ ಬರ್ತವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಪ್ಲೈಡ್ ಕ್ವಶನ್ಗಳು ಇರ್ತವೆ. ಕೆಲವೊಂದಿಷ್ಟು ಕ್ವಶನ್ಗಳು ನೇರವಾಗಿ ಸುಲಭವಾಗಿದ್ದರೂ ಒಂದಿಷ್ಟು ಪ್ರಶ್ನೆಗಳು ಅಪ್ಲೈಡ್ ಆಗಿರ್ತವೆ. ಹಾಗೆ ಅವುಗಳನ್ನ ನಾವು ಅನಾಲಿಸಿಸ್ ಮಾಡಿ ಉತ್ತರವನ್ನು ಕೊಡಬೇಕಾಗತ್ತೆ. ಸೊ ಹಾಗಾಗಿ ನಾವು ಎಷ್ಟು MCQ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡ್ತೇವೋ, ಎಷ್ಟು MCQ ಕ್ವಶನ್ಗಳನ್ನು ಬಿಡಿಸ್ತಾ ಹೋಗ್ತೇವೋ ಅಷ್ಟು ನಮಗೆ ಎಕ್ಸಾಮ್ನಲ್ಲಿ MCQ ಕ್ವಶನ್ಗಳನ್ನು ಬಿಡಿಸುವಂಥದ್ದು ತುಂಬ ಈಸಿ ಆಗುತ್ತೆ. ಪಾಠವನ್ನು ಓದ್ತೇವೆ ನಾವು, ಅದನ್ನು ನೋಟ್ಸನ್ನು ಮಾಡಿ ತಗೊಳ್ತೇವೆ ನಾವು, ಹಾಗೆ ಅದರ ಜೊತೆಯಲ್ಲಿ ರಿವಿಷನನ್ನು ಸಹ ಮಾಡ್ತೇವೆ. ಬಟ್ ಯಾವಾಗ ನಾವು ಅದೇ ರೀತಿಯ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಹೆಚ್ಚೆಚ್ಚು ಬಿಡಿಸ್ತಾ ಹೋಗ್ತೇವೋ, ಹೆಚ್ಚೆಚ್ಚು ಅದನ್ನ ಪ್ರಾಕ್ಟೀಸನ್ನು ಮಾಡ್ತಾ ಹೋಗ್ತೇವೋ, ಆಗ ಅದು ನಮಗೆ ಹೆಚ್ಚು ಪರ್ಫೆಕ್ಟ್ ಆಗಿ ತಿಳಿಯುತ್ತೆ. ಕ್ಲಾಸ್ಗಳಿಗಿಂತಲೂ ಈ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಹೆಚ್ಚೆಚ್ಚು ಕವರ್ ಮಾಡುವಂಥದ್ದು ಉತ್ತಮ ಆಗಿರುತ್ತೆ. ಸೊ ಆ ಒಂದು ರೀಸನ್ನಿಂದ ಹೆಚ್ಚು MCQ ಕ್ವಶನ್ಗಳನ್ನ ನಾವಿಲ್ಲಿ ತಗೊಳ್ತಾ ಇರುವಂಥದ್ದು. ಸೊ ನಮ್ಮ ಚಾನಲಲ್ಲಿ ನೀವು ನೋಡ್ಬೋದು, ಕ್ಲಾಸ್ಗಳು ಸಹ ಇದ್ದಾವೆ. ಹಾಗೆ ಅದ್ರ ಜೊತೆಗೆ 1 ಲೈನರ್ ಇರುವಂಥದ್ದು, ನೇರವಾದ ಉತ್ತರ 1 ಲೈನರ್ ಇರುವಂಥದ್ದು ಮಹಾಸಂಚಿಕೆಗಳು 6, 7, 8, 9 ಮತ್ತು 10ನೇ ತರಗತಿಯ ಸಂಪೂರ್ಣ ಸಮಾಜ ವಿಜ್ಞಾನ ಸಿರೀಸ್ಗಳು ಸಹ ಇದ್ದಾವೆ. ಅವುಗಳನ್ನು ಸಹ ನೀವೇನು ಈಗ 2 ಗಂಟೆ 3 ಗಂಟೆಯ ಅವಧಿಯಲ್ಲಿ ಇಡೀ ಒಂದು ಬುಕ್ಕನ್ನು ನಾವು ಕವರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಂದರೆ ಅಷ್ಟು ನೀವು ಮೊದಲೇ ಓದಿದ್ರಿ ಅಂತ ಆದರೆ ರಿವಿಷನ್ಗಾಗಿ ಅವುಗಳನ್ನ ನೀವು ನೋಡ್ಬೋದು. ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ, ಪ್ಲೇಲಿಸ್ಟನ್ನು ನೋಡಿದ್ರೆ ಈ ಎಲ್ಲ ವಿಡಿಯೋಸ್ಗಳು ಸಮಾಜ ವಿಜ್ಞಾನ ಆಗಿರ್ಬೋದು, ಸೈಕಾಲಜಿ ಆಗಿರ್ಬೋದು, ಹಾಗೆ ಜನರಲ್ ಆಗಿರುವಂತಹ ಪ್ರೀವಿಯಸ್ ಇಯರ್ ಪೇಪರ್ಗಳು, GK ಪೇಪರ್ಗಳು, ಇವೆಲ್ಲವೂ ಸಹ ಅಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಈಗ ನಾವು ಈ ಕ್ವಶನ್ಗಳನ್ನ ಸಮಾಜ ವಿಜ್ಞಾನದ 30 ಕ್ವಶನ್ಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಅಥವಾ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ ಕ್ವಶನ್ನನ್ನು ನೋಡ್ತಾ ಹೋಗೋಣ ನಾವೀಗ. ಅಶೋಕನ ಶಾಸನಗಳು ಬಹುತೇಕವಾಗಿ ಈ ಭಾಷೆಯಲ್ಲಿದೆ ಅನ್ನುವಂಥದ್ದು ಪ್ರಶ್ನೆ. ಈ ಭಾಷೆಯಲ್ಲಿದೆ. ಆಪ್ಷನ್ 1 ಸಂಸ್ಕೃತ, ಆಪ್ಷನ್ 2 ಮಾಗಧಿ, ಆಪ್ಷನ್ 3 ಪ್ರಾಕೃತ, ಆಪ್ಷನ್ 4 ಅರ್ಧ ಮಾಗಧಿ. ಅಶೋಕನ ಶಾಸನಗಳು ಇದು ಇರುವಂತಹ ಭಾಷೆ ಪ್ರಾಕೃತ ಭಾಷೆಯಲ್ಲಿ ಇರುವಂಥದ್ದು. ಆಪ್ಷನ್ 3 ಸರಿಯಾಗಿದೆ. ಈ ಅಶೋಕನನ್ನು ಶಾಸನಗಳ ಪಿತಾಮಹ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಅದನ್ನ ತಿಳಿದಿಟ್ಕೊಳ್ಬೇಕು. ಹಾಗೆ ಭಾರತದಲ್ಲಿ ದೊರಕಿರುವಂತಹ ಅತಿ ಪ್ರಾಚೀನ ಶಾಸನಗಳು ಅಂದರೆ ಅವು ಅಶೋಕನ ಶಾಸನಗಳಾಗಿದ್ದಾವೆ. ಬಹಳಷ್ಟು ಶಾಸನಗಳು ಸಿಕ್ಕಿದ್ದಾವೆ. ಅದರಲ್ಲಿ ಕರ್ನಾಟಕದಲ್ಲಿ ದೊರಕಿರುವಂತಹ ಮಸ್ಕಿ ಶಾಸನ ಇದು ಬಹಳಷ್ಟು ಪ್ರಮುಖವಾಗಿದೆ. ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕಸ ಅನ್ನುವಂತಹ ಅಶೋಕನ ಬಿರುದನ್ನ ಕುರಿತಾಗಿ ತಿಳಿಸುವಂತಹದ್ದು ಇದಾಗಿದೆ. ನೆಕ್ಸ್ಟ್ 2ನೇ ಪ್ರಶ್ನೆ. ಸಿಂಧೂ ನಾಗರಿಕತೆಯ ಈ ತಾಣದಲ್ಲಿ ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆ ಇದ್ದಿತ್ತು. ಯಾವ ಒಂದು ಸಿಂಧೂ ನಾಗರಿಕತೆಯ ತಾಣದಲ್ಲಿ ಮಳೆ ನೀರನ್ನು ಹೆಚ್ಚು ಉಪಯುಕ್ತವಾಗಿ, ಈಗಿನ ನಾವೇನು ಮಳೆ ಕೊಯ್ಲು ಅಂತ ಹೇಳಿ ಕರಿತೇವೆ, ಆ ರೀತಿಯಾದಂತಹ ವ್ಯವಸ್ಥೆ ಇತ್ತು. ಆಪ್ಷನ್ 1 ಧೋಲಾವೀರ, ಆಪ್ಷನ್ 2 ಲೋಥಲ್, ಆಪ್ಷನ್ 3 ಹರಪ್ಪ, ಆಪ್ಷನ್ 4 ಮೊಹೆಂಜೊದಾರೋ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಧೋಲಾವೀರ ಅನ್ನುವಂಥದ್ದು. ಇಲ್ಲಿ ಮಳೆಯ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆ ಇತ್ತು. ಈ ಲೋಥಲ್ ಅನ್ನುವಂಥದ್ದು ಒಂದು ಹಡಗು ಕಟ್ಟೆ ಆಗಿತ್ತು. ಹಡಗು ಕಟ್ಟೆ ಅಥವಾ ಯಾರ್ಡ್ಗಳು ಅಂತ ಹೇಳಿ ನಾವೇನು ಕರಿತೇವೆ ಅವಾಗಿದ್ವು. ಹಾಗೆ ನೆಕ್ಸ್ಟ್ ಮೊಹೆಂಜೊದಾರೋ ಸಾರ್ವಜನಿಕ ಸ್ನಾನದ ಗೃಹ ಇರುವಂತಹ ಜಾಗ. ದೊಡ್ಡದಾದಂತಹ ಸಾರ್ವಜನಿಕ ಸ್ನಾನಗೃಹ ಈ ಒಂದು ಮೊಹೆಂಜೊದಾರೋದಲ್ಲಿತ್ತು. ಹರಪ್ಪ ಇದು ನಾಗರಿಕತೆಯ ಒಂದು ಬಹು ಪ್ರಮುಖವಾದಂತಹ ದೊಡ್ಡದಾದಂತಹ ಒಂದು ನಗರ ಆಗಿತ್ತು. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 1 ಧೋಲಾವೀರ ಅನ್ನುವಂಥದ್ದು.
ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೂರನೇ ಪ್ರಶ್ನೆ, ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ ಎಂದವರು. ಆಪ್ಷನ್ 1 JN ಹೆನ್ಸ್, ಆಪ್ಷನ್ 2 ಜಾರ್ಜ್ ಪೆರಿ, ಆಪ್ಷನ್ 3 ಹೆನ್ರಿ ಫಯೋಲ್, ಹಾಗೆ ಆಪ್ಷನ್ 4 ಪಿಪ್ನರ್ ಅನ್ನುವಂಥವ್ರು. ಯಾರು ಈ ನಿರ್ವಹಣೆಯ ಬಗ್ಗೆ ಈ ಒಂದು ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ? ಹೆಚ್ಚು ಕಡಿಮೆ ಒಂದು 3-4 ಡೆಫಿನೇಷನ್ಗಳು ನಮಗೆ ಈ ಒಂದು MCQಗಳಲ್ಲಿ ಬಂದೇ ಬರ್ತವೆ. MCQಗಳಲ್ಲಿ ವ್ಯಾಖ್ಯಾನಗಳನ್ನ ಕೇಳ್ತಾರೆ. ಅದರಲ್ಲೂ ನೀವು 6th to 10th ಸೋಷಿಯಲ್ ಸೈನ್ಸ್ ಬುಕ್ನಲ್ಲಿ ಇರುವಂತಹ ಮೇನ್ ಆಗಿರುವಂತಹ ಸ್ಪೆಷಲಿ ಈ ಸೋಷಿಯಾಲಜಿ, ಜಿಯೋಗ್ರಫಿ, ಬಿಸ್ನೆಸ್ ಸ್ಟಡಿ ಮತ್ತು ಎಕನಾಮಿಕ್ಸ್, ಇವುಗಳಲ್ಲಿ ವ್ಯಾಖ್ಯಾನಗಳು ಹೆಚ್ಚಾಗಿ ಸಿಗ್ತವೆ. ಆ ವ್ಯಾಖ್ಯಾನಗಳನ್ನ ಒಂದು ಹಾಳೆಯಲ್ಲಿ ನೋಟ್ ಡೌನ್ ಮಾಡಿಕೊಂಡು ಆ ವ್ಯಾಖ್ಯಾನಗಳು ಅದನ್ನ ಯಾರು ಹೇಳಿದ್ದಾರೆ ಅದನ್ನ ಕಂಠಪಾಠನ ಮಾಡಿಕೊಂಡ್ರೆ ಈಸಿಯಾಗಿ ಅದನ್ನ ನೆನಪಿಟ್ಕೊಳ್ಬಹುದು. ಎಷ್ಟು ಒಂದು 8ರಿಂದ 10 ವ್ಯಾಖ್ಯಾನಗಳು ನಿಮಗೆ ಸಿಗ್ಬೋದಷ್ಟೇ. ಅವುಗಳಲ್ಲಿ ಒಂದು 2 ಅಥವಾ 3 ವ್ಯಾಖ್ಯಾನಗಳನ್ನ ಅವರು ಕೊಡುವಂತಹ ಚಾನ್ಸಸ್ ಇರುತ್ತೆ. ಇಲ್ಲಿ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆ, ಹೀಗಂತ ಹೇಳಿದವರು ಆಪ್ಷನ್ 1 JL ಹೆನ್ಸ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ನಾವೀಗ ನೋಡ್ತಾ ಹೋಗೋಣ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕವು ಜನಸಂಖ್ಯೆಯಲ್ಲಿ ಈ ಸ್ಥಾನವನ್ನು ಹೊಂದಿದೆ. ಆಪ್ಷನ್ 1 9ನೇಯ, ಆಪ್ಷನ್ 2 8ನೇಯ, ಆಪ್ಷನ್ 3 10ನೇಯ, ಹಾಗೆ ಆಪ್ಷನ್ 4 7ನೇಯ ಸ್ಥಾನ. 2011ರ ಜನಗಣತಿಯ ಪ್ರಕಾರ ಸುಮಾರು 6 ಕೋಟಿಯ ಜನಸಂಖ್ಯೆಯನ್ನು ಕರ್ನಾಟಕದಲ್ಲಿದೆ ಅಂತ ನಾವೇನು ಹೇಳ್ತೀವಿ. ಆ ಜನಸಂಖ್ಯೆಯ ಪ್ರಕಾರ ಎಷ್ಟನೇ ಸ್ಥಾನ, ಭಾರತದಲ್ಲಿ ಎಷ್ಟನೇ ಸ್ಥಾನವನ್ನು ಹೊಂದಿದೆ? ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ ಎ 9ನೇ ಸ್ಥಾನವನ್ನು ಹೊಂದಿದೆ. ಜನಸಂಖ್ಯೆಯಲ್ಲಿ ಅದು 2011ರ ಜನಗಣತಿಯ ಪ್ರಕಾರ 9ನೇ ಸ್ಥಾನವನ್ನು ಕರ್ನಾಟಕ ಹೊಂದಿರುವಂಥದ್ದು. ಪ್ರಪಂಚದಲ್ಲಿಯೇ ಮೊದಲ ಸ್ಥಾನ, ನಾವು 2011ರ ಜನಗಣತಿಯನ್ನ ನೋಡಿದಾಗ ಪ್ರಪಂಚದಲ್ಲಿ ಮೊದಲ ಸ್ಥಾನದಲ್ಲಿ ಚೀನಾ ಇದೆ, 2ನೇ ಸ್ಥಾನದಲ್ಲಿ ಭಾರತ ಇತ್ತು. ಈಗ ನಾವು ಜನಗಣತಿಯಲ್ಲಿ ನೋಡಿದಾಗ ಭಾರತ ಚೀನಾವನ್ನ ಹಿಂದಿಕ್ಕಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಮೊದಲ ದೇಶ ಅಂತ ಹೇಳಿ ಹೇಳಿಸ್ಕೊಂಡಿರುವಂಥದ್ದು. ಇನ್ನು ಕರ್ನಾಟಕ 9ನೇ ಸ್ಥಾನದಲ್ಲಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ರಾಜ್ಯಸಭೆಯು ಕಾಯಂ ಸದನವಾಗಿದ್ದು ಸದಸ್ಯರ ಅಧಿಕಾರಾವಧಿ 6 ವರ್ಷಗಳಾಗಿದ್ದು ಪ್ರತಿ 2 ವರ್ಷಕ್ಕೊಮ್ಮೆ. ಆಪ್ಷನ್ 1 2ನೇಯ 1 ಭಾಗದಷ್ಟು ಸದಸ್ಯರು ನಿವೃತ್ತರಾಗುತ್ತಾರೆ, ಅಂದ್ರೆ ಸುಮಾರು ಅರ್ಧದಷ್ಟು ಜನ ನಿವೃತ್ತರಾಗುತ್ತಾರೆ ಅಂತ ಹೇಳಿ ಹೇಳ್ತಾ ಇದೆ. 4ನೇಯ 1 ಭಾಗದಷ್ಟು ಜನ ನಿವೃತ್ತರಾಗುತ್ತಾರೆ, 4ರಲ್ಲಿ ಒಬ್ಬರು ನಿವೃತ್ತರಾಗ್ತಾರೆ. ಅರ್ಧಕ್ಕರ್ಧಷ್ಟು ಜನ ಎಷ್ಟು ಮಂದಿ ಸದಸ್ಯರಿದ್ದಾರೋ ಅವರಲ್ಲಿ ಅರ್ಧದಷ್ಟು ಜನ 50-50% ಸೇಮ್ ಮೊದಲ ಆಪ್ಷನ್ ರೀತಿಯಲ್ಲೇ ಇರುವಂಥದ್ದು. ಹಾಗೆ 4ನೇ ಆಪ್ಷನ್ 3ನೇಯ 1 ಭಾಗ, 3ರಲ್ಲಿ 1 ಭಾಗ ಅಷ್ಟು ಜನ ನಿವೃತ್ತರಾಗ್ತಾರೆ. ಇಲ್ಲಿ ಕ್ವಶನ್ಗಳಲ್ಲೇ ನಾವು ಇನ್ನೂ 2 ಕ್ವಶನ್ಗಳನ್ನ ನೋಡ್ಬೋದು. ರಾಜ್ಯಸಭೆ ಇದು ಒಂದು ಕಾಯಂ ಸದನ ಆಗಿದ್ದು ಈ ಸದನದಲ್ಲಿರುವಂತಹ ಸದಸ್ಯರ ಅಧಿಕಾರಾವಧಿ 6 ವರ್ಷ. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷಗಳಾಗಿರುತ್ತವೆ. ನಿವೃತ್ತರಾಗೋದೆಷ್ಟು? 3ನೇಯ 1 ಭಾಗದಷ್ಟು. ಆಪ್ಷನ್ 4 ಏನಿದೆ 3ನೇಯ 1 ಭಾಗದಷ್ಟು, ಪ್ರತಿ 2 ವರ್ಷಕ್ಕೆ 3ನೇಯ 1 ಭಾಗದಷ್ಟು ಸದಸ್ಯರು ನಿವೃತ್ತರಾಗ್ತಾರೆ, ಅಷ್ಟೇ ಜನ ಮರು ಆಯ್ಕೆಗೊಳ್ತಾರೆ. ನೆಕ್ಸ್ಟ್ ಇಯರ್ ಅವರ ಅಧಿಕಾರಾವಧಿ 6 ವರ್ಷಗಳು ಯಾವೆಲ್ಲ ಜನರಿಗೆ ಮುಗಿಯುತ್ತೋ ಅವರು ಪುನರ್ ನಿವೃತ್ತಿಯನ್ನು ಹೊಂದುತ್ತಾರೆ, ಹೊಸದಾಗಿ ಆಯ್ಕೆಯನ್ನ ಆಗ್ತಾರೆ. ಸೊ ಇಲ್ಲಿ ಆಪ್ಷನ್ 4 ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಪ್ರಸಿದ್ಧ ಶ್ರೀ ವೈಷ್ಣವ ಮಠವಾದ ಆಂಡವನ್ ಮಠ ಇರುವ ಸ್ಥಳ. ಆಪ್ಷನ್ 1 ಸುಚೇಂದ್ರ, ಆಪ್ಷನ್ 2 ಶ್ರೀರಂಗಂ, ಆಪ್ಷನ್ 3 ಅಹೋಬಲ, ಆಪ್ಷನ್ 4 ಶ್ರೀ ಪೆರಂಬದೂರು. ಪ್ರಸಿದ್ಧ ವೈಷ್ಣವ ಮಠ ಆದಂತಹ ಆಂಡವನ್ ಮಠ ಅನ್ನುವಂಥದ್ದು ಇದು ಇರುವಂತಹ ಸ್ಥಳ ಯಾವುದು? ಸರಿಯಾದ ಉತ್ತರ ಶ್ರೀರಂಗಂ ಅನ್ನುವಂಥದ್ದು, ಆಪ್ಷನ್ 2. ಈ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಹಾಗೂ ಬಸವೇಶ್ವರರು ಇವರ ಕುರಿತ ಏನು ಒಂದು ಲೆಸನ್ ಇದೆ ಅದರಲ್ಲಿ ಬರುವಂತಹ ಪ್ರಶ್ನೆ. ಈ ಶಂಕರಾಚಾರ್ಯರ ಅವರ ಸಿದ್ಧಾಂತ, ಅವರು ಪ್ರತಿಪಾದಿಸಿದಂತಹ ಸಿದ್ಧಾಂತ, ಹಾಗೆ ರಾಮಾನುಜಾಚಾರ್ಯರ ಸಿದ್ಧಾಂತ, ಹಾಗೆ ಮಧ್ವಾಚಾರ್ಯರು, ಈ ಪ್ರಮುಖ ಸಿದ್ಧಾಂತಗಳನ್ನು ನಾವು ನೋಡ್ಕೊಳ್ಬೇಕಾಗತ್ತೆ. ಮಧ್ವಾಚಾರ್ಯರು, ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದನೆ ಮಾಡ್ತಾರೆ. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತ,
ಇದನ್ನು ಪ್ರತಿಪಾದನೆ ಮಾಡಿದ್ರೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತ ಇದನ್ನು ಪ್ರತಿಪಾದನೆ ಮಾಡ್ತಾರೆ. ಇವುಗಳ ಬಗ್ಗೆ ನಾವು ತಿಳಿದಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನಾವು ನೋಡ್ತಾ ಹೋದರೆ, ಈ ನದಿಯು ಕಾವೇರಿ ನದಿಯ ಉಪನದಿಯಲ್ಲ. ಈ ಕೆಳಗೆ ಕೊಟ್ಟಿರುವಂತಹ 4 ಆಪ್ಷನ್ಗಳಲ್ಲಿ ಯಾವುದೊಂದು ಕಾವೇರಿ ನದಿಯ ಉಪನದಿ ಆಗಿಲ್ಲ ಅನ್ನುವಂಥದ್ದು ಪ್ರಶ್ನೆ. ಸೊ ಆಪ್ಷನ್ 1 ಕಪಿಲೆ, ಆಪ್ಷನ್ 2 ಲಕ್ಷ್ಮಣ ತೀರ್ಥ, ಆಪ್ಷನ್ 3 ವರಾಹಿ, ಹಾಗೆ 4 ಅರ್ಕಾವತಿ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ಏನಿದೆ ವರಾಹಿ ಅನ್ನುವಂಥದ್ದು ಇದು ಕಾವೇರಿ ನದಿಯ ಉಪನದಿಯಲ್ಲ. ಉಳಿದ 3 ಕಪಿಲೆ, ಲಕ್ಷ್ಮಣ ತೀರ್ಥ, ಅರ್ಕಾವತಿ, ಶಿಂಷಾ ಇವೆಲ್ಲವೂ ಸಹ ಈ ಕಾವೇರಿ ನದಿಯ ಉಪನದಿಯಾಗಿರುವಂಥದ್ದು. ನೆಕ್ಸ್ಟ್ 8ನೇ ಪ್ರಶ್ನೆ, ಗಜಶಾಸ್ತ್ರ ಕೃತಿಯನ್ನು ರಚಿಸಿದವರು ಯಾರು ಅನ್ನುವಂಥದ್ದು. ಆಪ್ಷನ್ 1 ದುರ್ವಿನೀತ, ಆಪ್ಷನ್ 2 ಗುಣಾಢ್ಯ, ಆಪ್ಷನ್ 3 ಶ್ರೀ ಪುರುಷ, ಆಪ್ಷನ್ 4 2ನೇ ಶಿವಮಾಧವ. ಈ ಗಂಗರ ಕಾಲದ ನಾವು ಸಾಹಿತ್ಯವನ್ನು ನೋಡಿದಾಗ ಗಂಗರ ಕಾಲದ ಸಾಹಿತ್ಯದಲ್ಲಿ ಗಜಶಾಸ್ತ್ರ ಅನ್ನುವಂತಹ ಒಂದು ಕೃತಿಯನ್ನು ನಾವು ನೋಡ್ಬೋದಾಗಿದೆ. ಅದರಲ್ಲಿ ಯಾರು ಈ ಗಜಶಾಸ್ತ್ರ ಕೃತಿಯನ್ನು ರಚನೆ ಮಾಡಿದ್ದಾರೆ? ಸರಿಯಾದ ಉತ್ತರ ಶ್ರೀ ಪುರುಷ. ಶ್ರೀ ಪುರುಷನ ಕೃತಿ ಗಜಶಾಸ್ತ್ರ ಅನ್ನುವಂಥದ್ದು. 2ನೇ ಶಿವಮಾಧವ ಗಜಾಷ್ಟಕ ಅನ್ನುವಂತಹ ಕೃತಿಯನ್ನು ರಚಿಸಿದ್ದಾನೆ. ಗುಣಾಢ್ಯ ಒಡ್ಡಕಥ. ದುರ್ವಿನೀತ ಈತ ಒಬ್ಬ ರಾಜ ಆಗಿದ್ದನು, ಅವನು ಸಹ ಕೃತಿಯನ್ನು ರಚನೆ ಮಾಡಿದ್ದಾನೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 3 ಶ್ರೀ ಪುರುಷ ಈತ ಗಜಶಾಸ್ತ್ರ ಕೃತಿಯನ್ನು ರಚನೆ ಮಾಡಿರುವಂಥದ್ದು. ನೆಕ್ಸ್ಟ್ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ. ಯಾರ ಆಳ್ವಿಕೆಯ ಕಾಲದಲ್ಲಿ ಹುಯೆನ್ ತ್ಸಾಂಗ್ ಕಂಚಿಯನ್ನು ಸಂದರ್ಶಿಸಿದ್ದನು? ಆಪ್ಷನ್ 1 ನರಸಿಂಹವರ್ಮ, ಆಪ್ಷನ್ 2 ಶಿವಸ್ಕಂದವರ್ಮ, ಆಪ್ಷನ್ 3 ಮಹೇಂದ್ರವರ್ಮ, ಆಪ್ಷನ್ 4 ಅಪರಾಜಿತ. ಈ ಯಾರ ಅವಧಿಯ ಆಳ್ವಿಕೆಯಲ್ಲಿ ಯಾರ ಅವಧಿಯ ಕಾಲದಲ್ಲಿ ಹುಯೆನ್ ತ್ಸಾಂಗ್ ಈತ ಕಂಚಿಯನ್ನ ದರ್ಶನವನ್ನ ಮಾಡಿದ್ದ? ಸರಿಯಾದ ಉತ್ತರ ಆಪ್ಷನ್ 1 ನರಸಿಂಹವರ್ಮ ಅಥವಾ 1ನೇ ನರಸಿಂಹವರ್ಮ ಅಂತ ಕೊಟ್ಟಿದ್ರೆ ಅದು ಸರಿಯಾದಂತಹ ಉತ್ತರ. ನಾವು ಇಡೀ ಭಾರತದಲ್ಲಿ ನೋಡಿದಾಗ ಈ ಹುಯೆನ್ ತ್ಸಾಂಗ್ ಭಾರತಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಹರ್ಷವರ್ಧನನ ಆಳ್ವಿಕೆ ಇತ್ತು. ಹರ್ಷವರ್ಧನನ ಆಸ್ಥಾನಕ್ಕೆ ಆತ ಭೇಟಿಯನ್ನ ಕೊಟ್ಟಿದ್ದ. ಇನ್ನು ದಕ್ಷಿಣ ಭಾರತಕ್ಕೆ ಬಂದಾಗ ಕರ್ನಾಟಕದಲ್ಲಿ ಇಮ್ಮಡಿ ಪುಲಕೇಶಿಯ ಆಳ್ವಿಕೆಯನ್ನು ನಾವು ಪುಲಕೇಶಿಯ ಆಳ್ವಿಕೆ ಇತ್ತು. ಹಾಗೆ ಕಂಚಿಯ ಭಾಗಕ್ಕೆ ಬಂದಾಗ ಅಲ್ಲಿ ನರಸಿಂಹವರ್ಮನ ಆಳ್ವಿಕೆ ಇತ್ತು. ಈ ಅವಧಿಯಲ್ಲಿ ಹುಯೆನ್ ತ್ಸಾಂಗ್ ಭಾರತವನ್ನ ಬೌದ್ಧ ಧರ್ಮದ ಒಂದು ತವರೂರಾದಂತಹ ಭಾರತವನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬರ್ತಾನೆ. ಬಂದಂತವನು ಆಮೇಲೆ ಹೋಗಿ ಸಿಯುಕಿ ಅನ್ನುವಂತಹ ಒಂದು ಕೃತಿಯನ್ನು ಸಹ ಆತ ರಚನೆಯನ್ನ ಮಾಡ್ತಾನೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದ ವರ್ಷ? ಆಪ್ಷನ್ 1 1985, ಆಪ್ಷನ್ 2 1983, ಆಪ್ಷನ್ 3 1993, ಹಾಗೆ ಆಪ್ಷನ್ 4 1995. ಪಂಚಾಯತ್ ರಾಜ್ ಕಾಯ್ದೆ ಇದು ಯಾವಾಗ ಜಾರಿಗೆ ಬಂತು ಕರ್ನಾಟಕದಲ್ಲಿ? ಸರಿಯಾದಂತಹ ಉತ್ತರ ಆಪ್ಷನ್ 1 1985ರಲ್ಲಿ ಪಂಚಾಯತ್ ರಾಜ್ ಒಂದು ವ್ಯವಸ್ಥೆ ಜಾರಿಗೆ ಬಂತು, ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂತು. ಆಮೇಲೆ 72, 73ನೇ ತಿದ್ದುಪಡಿ 1993ರಲ್ಲಿ ಸಂವಿಧಾನದಂತಹ 72 ಮತ್ತು 73ನೇ ತಿದ್ದುಪಡಿ ಏನಾಗುತ್ತೆ, ಆ ತಿದ್ದುಪಡಿಯ ಮೂಲಕ ಅದೇನಾಯ್ತು 3 ಹಂತದ ಪಂಚಾಯತ್ ವ್ಯವಸ್ಥೆಗಳು, ಗ್ರಾಮ ಪಂಚಾಯತ್, ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳು, ಈ ವ್ಯವಸ್ಥೆಗಳು ಜಾರಿಗೆ ಬಂತು. ಇವೆಲ್ಲವೂ ನಗರಸಭೆ, ನಗರ ಪಾಲಿಕೆ, ಮಹಾನಗರ ಪಾಲಿಕೆಗಳು ಇವೆಲ್ಲವೂ ಸಹ ಈ ಒಂದು ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿ ನಾವು ಅದನ್ನ ಕರೆಯುವಂಥದ್ದು. ನೆಕ್ಸ್ಟ್ 11ನೇ ಪ್ರಶ್ನೆ, ಗಯೋಟ್ಸ್ಗಳು ಕಂಡುಬರುವ ಸಾಗರದ ಭಾಗ? ಆಪ್ಷನ್ 1 ಕಂಠಾವರಣ ಪ್ರದೇಶ, ಆಪ್ಷನ್ 2 ಕಂಠಾವರಣ ಇಳಿಜಾರು, ಆಪ್ಷನ್ 3 ಸಾಗರ ತಗ್ಗು, ಹಾಗೆ ಆಪ್ಷನ್ 4 ಆಳಸಾಗರ ಮೈದಾನ. ಗಯೋಟ್ಸ್ಗಳು ಕಂಡು ಬರುವಂತಹ ಸ್ಥಳ. ಈಗಾಗಲೇ ನಾನು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಸಾಗರ ತಳದ ಭೂಭಾಗಗಳು ಸಂಪೂರ್ಣವಾಗಿ ಅದನ್ನ ಚಿತ್ರದ ಸಮೇತ ಒಂದು ಚಿತ್ರವನ್ನಿಟ್ಟು ಆ ಚಿತ್ರದ ಮೂಲಕ ಅದನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಅನ್ನ ಮಾಡಿದ್ದೀನಿ. ಅವುಗಳನ್ನ ನೋಡಿದ್ರೂ ಸಹ ಇದು ನಿಮಗೆ ಅರ್ಥ ಆಗುತ್ತೆ. ಅದರ್ವೈಸ್ ಈ ಗಯೋಟ್ಸ್ಗಳು ಅನ್ನುವಂಥದ್ದು ಕಂಡು ಬರುವಂಥದ್ದು ಆಳಸಾಗರದ ಮೈದಾನ ಭಾಗದಲ್ಲಿ, ಆಳಸಾಗರ ಮೈದಾನದಲ್ಲಿ. ಈ ಸಾಗರ ತಳದ ಭೂಸ್ವರೂಪಗಳು ಅಂತ ನಾವು ನೋಡಿದಾಗ ಪ್ರಮುಖವಾಗಿ 4 ಭೂಸ್ವರೂಪಗಳು ಬರುತ್ತವೆ. ಕಂಡಾವರಣ ಪ್ರದೇಶ ಮೊದಲನೇದು, ಕಂಡಾವರಣ ಇಳಿಜಾರು ಎರಡನೇದು,
ಆಳಸಾಗರ ಮೈದಾನ 3ನೇದು, ಹಾಗೆ ಸಾಗರ ತಗ್ಗು ಅನ್ನುವಂಥದ್ದು 4. ಫಸ್ಟ್ ಖಂಡಾವರಣ ಪ್ರದೇಶ ಸಿಗುತ್ತೆ, ಅದಾದ್ಮೇಲೆ ಸಿಗುವಂಥದ್ದು ಖಂಡಾವರಣ ಇಳಿಜಾರು, ಅದಾದ್ಮೇಲೆ ಆಳಸಾಗರ ಮೈದಾನ ಬರುತ್ತೆ. ಈ ಆಳಸಾಗರ ಮೈದಾನದಲ್ಲೇ ಗಯೋಟ್ಸ್ಗಳು, ಸಣ್ಣ ಸಣ್ಣ ಸಾಗರ ಬೆಟ್ಟಗಳು, ಇವೆಲ್ಲವೂ ಸಹ ವಿಶಾಲವಾದ ಮೈದಾನ ಪ್ರದೇಶ ಇದ್ದಿರುತ್ತೆ ಸಾಗರದ ಆಳದಲ್ಲಿ. ಇಲ್ಲಿ ಇವುಗಳು ಹೆಚ್ಚಾಗಿ ಕಂಡುಬರುವಂಥದ್ದು. ನೆಕ್ಸ್ಟ್ 12ನೇ ಪ್ರಶ್ನೆ, ಭಾರತಕ್ಕೆ ಒಬ್ಬ ಹೈಕಮಿಷನರ್ ಅನ್ನು ನೇಮಕ ಮಾಡಿದ ಕಾಯಿದೆ. ಆಪ್ಷನ್ 1 1919ರ ಶಾಸನ, ಆಪ್ಷನ್ 2 1909ರ ಶಾಸನ, ಆಪ್ಷನ್ 3 ರೆಗ್ಯುಲೇಟಿಂಗ್ ಆಕ್ಟ್, ಆಪ್ಷನ್ 4 1935ರ ಶಾಸನ. ಈ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನುವಂಥದ್ದು 1773ರ ಒಂದು ಕಾಯಿದೆ ಅಂತಲೂ ಸಹ ಇದನ್ನು ನಾವು ಕರಿಬಹುದಾಗಿದೆ, ರೆಗ್ಯುಲೇಟಿಂಗ್ ಆಕ್ಟ್ ಅನ್ನುವಂಥದ್ದು. ಅದರಲ್ಲಿ ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ಅನ್ನು ನೇಮಕ ಮಾಡಿದಂತಹ ಒಂದು ಬ್ರಿಟಿಷ್ ಕಾಯಿದೆ ಅಂತಂದ್ರೆ 1919ರ ಶಾಸನ. ಇದು ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ಅನ್ನ ನೇಮಕ ಮಾಡಿತು. 1909ರಲ್ಲಿ ಜಾತಿ, ಬಣ್ಣ, ಧರ್ಮದ ಆಧಾರದ ಮೇಲೆ ಭೇದ ಭಾವ ಮಾಡುವಂತಿಲ್ಲ ಅಂತ ಹೇಳುವಂತ ಹೇಳಿಕೆಯನ್ನು ಕೊಡ್ತು. ಈ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನುವಂಥದ್ದು ಮೊದಲು ಬಂದಂತಹ ಒಂದು ಕಾಯ್ದೆ ಆಗಿದೆ. ಈ ರೆಗ್ಯುಲೇಟಿಂಗ್ ಅನ್ನೋದರ ಅರ್ಥವೇ ನಿರ್ಬಂಧ ಹೇರುವಂಥದ್ದು ಅಥವಾ ಅದನ್ನು ತಡೆಯುವಂಥದ್ದು. ಏನು ಕಂಪನಿಯ ನೌಕರರು ಬ್ರಿಟಿಷ್ ಸರ್ಕಾರಕ್ಕೆ ಮೋಸ ಮಾಡಿ ತಮ್ಮ ಅಧಿಕಾರವನ್ನು ಒಂದಿಷ್ಟು ದುರುಪಯೋಗ ಪಡಿಸ್ಕೊಳ್ತಾ ಇದ್ರು, ಅದನ್ನ ನಿಯಂತ್ರಣದಲ್ಲಿಡುವಂಥದ್ದು. ಈ ರೆಗ್ಯುಲೇಟ್ ಅಂದ್ರೆ ಅರ್ಥವೇ ನಿಯಂತ್ರಿಸುವಂಥದ್ದು. ಆ ರೀತಿಯಾಗಿ ಅದಕ್ಕಾಗಿ ಈ ಕಾಯ್ದೆಯನ್ನು ತರ್ತಾರೆ. ಇನ್ನು 1935ರ ಕಾಯ್ದೆ ಏನಿದೆ, ಇದು ಭಾರತದ ಸಂವಿಧಾನದ ಒಂದು ಮಿನಿ ಸಂವಿಧಾನ ಅಂತ ಹೇಳಿ ಕರೀತಾರೆ. ಹಾಗೆ ಒಂದು ನೀಲನಕ್ಷೆ, ತಳಹದಿ ಅಂತ ಹೇಳಿ ಈ 1935ರ ಶಾಸನವನ್ನ ಕರಿಬಹುದು. ಕಾರಣ ಅಂದ್ರೆ 1935ರ ಈ ಒಂದು ಶಾಸನದಿಂದಲೇ ಅನೇಕ ಅಂಶಗಳನ್ನ ನಮ್ಮ ಸಂವಿಧಾನದಲ್ಲಿ ಸೇರಿಸಲಾಯಿತು. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 1 1919ನೇ ಒಂದು ಇಸವಿಯಲ್ಲಿ ಬಂದಂತಹ ಶಾಸನ. ನೆಕ್ಸ್ಟ್ 13ನೇ ಪ್ರಶ್ನೆ, ಅಮರಸೂಳ್ಯ ಬಂಡಾಯವು ಮೂಲತಃ ಈ ಬಂಡಾಯವಾಗಿದೆ. ಆಪ್ಷನ್ 1 ಸೈನಿಕರ ಬಂಡಾಯ, ಆಪ್ಷನ್ 2 ರೈತರ ಬಂಡಾಯ, 3 ಸಾಮಂತರ ಬಂಡಾಯ, ಹಾಗೆ ಆಪ್ಷನ್ 4 ರಾಜರ ಬಂಡಾಯ. ಅಮರಸೂಳ್ಯ ದಕ್ಷಿಣ ಕನ್ನಡದ ಭಾಗದಲ್ಲಿ, ಈ ಕೊಡಗು ದಕ್ಷಿಣ ಕನ್ನಡ ಭಾಗದಲ್ಲಿ ಈ ಒಂದು ಬಂಡಾಯ ಬ್ರಿಟಿಷ್ ಸರ್ಕಾರದ ವಿರುದ್ಧ ನಡೆಯುವಂತಹ ಒಂದು ಬಂಡಾಯ ಆಗಿತ್ತು. ಈ ಬಂಡಾಯ ಮೂಲತಃ ಒಂದು ರೈತರ ಬಂಡಾಯ ಆಯಿತು. ಒಂದಿಷ್ಟು ಜನ ರೈತರು ಸೇರ್ಕೊಂಡು ನಡೆಸಿದಂತಹ ಒಂದು ಬ್ರಿಟಿಷರ ವಿರುದ್ಧ ಒಂದು ಹೋರಾಟವನ್ನ ಮಾಡ್ತಾರೆ. ಆ ಒಂದು ಬಂಡಾಯ ನೋಡ್ಲಿಕ್ಕೆ ಒಂದು ಸಣ್ಣ ಬಂಡಾಯ ಅಂತ ಕಂಡ್ರೂ ಸಹ ಬ್ರಿಟಿಷ್ ಒಂದು ಆಡಳಿತದ ಮೇಲೆ ಹೆಚ್ಚು ಪರಿಣಾಮವನ್ನ ಇದು ಬೀರ್ತು. ಹಾಗಾಗಿ ಅಮರಸೂಳ್ಯ ಬಂಡಾಯ ಅನ್ನುವಂಥದ್ದು ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂಥದ್ದಾಗಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಅರಣ್ಯ. ಆಪ್ಷನ್ 1 ನಿತ್ಯ ಹರಿದ್ವರ್ಣ ಕಾಡುಗಳು, ಆಪ್ಷನ್ 2 ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು, ಆಪ್ಷನ್ 3 ಉಷ್ಣವಲಯದ ಹುಲ್ಲುಗಾವಲು, ಹಾಗೆ ಆಪ್ಷನ್ 4 ಮ್ಯಾಂಗ್ರೋವ್ ಅರಣ್ಯ. ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಅರಣ್ಯದ ವಿಧ ಯಾವುದು? ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2 ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು. ಇದು ಭಾರತದಲ್ಲಿ ಹೆಚ್ಚು ವಿಶಾಲವಾಗಿ ಇರುವಂತಹ ಅರಣ್ಯ. ಈ ನಿತ್ಯ ಹರಿದ್ವರ್ಣ ಕಾಡುಗಳು ಅಂದ್ರೆ ಸುಮಾರು 250 ಸೆಂಟಿಮೀಟರ್ಗಳಿಗಿಂತಲೂ ಅಧಿಕ ಮಳೆ ಬೀಳುವಂತಹ ಪ್ರದೇಶದಲ್ಲಿ ಯಾವೆಲ್ಲ ಕಾಡುಗಳಿರ್ತಾವೋ ಅವುಗಳನ್ನ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಹೇಳಿ ಕರಿಬಹುದು. ಅಗಲವಾದಂತಹ ಮರಗಳಿರ್ತವೆ, ಬಹಳಷ್ಟು ಎತ್ತರಗಳಿರುವಂತಹ ಮರಗಳಿರ್ತವೆ. ಹಾಗೆ ಇವು ವರ್ಷದ ಯಾವುದೇ ಕಾಲದಲ್ಲೂ ತಮ್ಮ ಎಲೆಗಳನ್ನ ಉದುರಿಸೋದಿಲ್ಲ. ಎಷ್ಟು ದಟ್ಟವಾದ ಕಾಡುಗಳಿರ್ತವೆ ಅಂದ್ರೆ ಸೂರ್ಯನ ಬೆಳಕು ಭೂಮಿಯನ್ನು ಸಹ ತಲುಪದಷ್ಟು ವಿಶಾಲವಾದಂತಹ ಮರಗಳು, ಹತ್ತಿರ ಮರಗಳು ಇರ್ತವೆ ಇದರಲ್ಲಿ. ಇನ್ನು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಅಂದ್ರೆ ಇವು ಚಳಿಗಾಲದ ಸಮಯದಲ್ಲಿ, ಮಳೆಗಾಲದ ನಂತರ ಚಳಿಗಾಲದ ಸಮಯದಲ್ಲಿ ಕಡಿಮೆ ತೇವಾಂಶದ ಕಾರಣದಿಂದಾಗಿ, ತಮ್ಮಲ್ಲಿರುವಂತಹ ಕಡಿಮೆ ತೇವಾಂಶದ ಕಾರಣದಿಂದಾಗಿ ಎಲೆಗಳನ್ನ ಉದುರಿಸ್ತವೆ. ತೇವಾಂಶ ಮತ್ತು ಉಷ್ಣತೆಯ ಕಾರಣದಿಂದಾಗಿ ತಮ್ಮ ಎಲೆಗಳನ್ನ ಉದುರಿಸಿ ನಂತರ ಏಪ್ರಿಲ್ನ ಸಮಯದಲ್ಲಿ ಹೊಸ ಚಿಗುರುಗಳ ಮೂಲಕ ಹೊಸ ಎಲೆಗಳನ್ನ ಪಡೆದುಕೊಳ್ತವೆ. ಇವು ಎಲೆ ಉದುರಿಸುವ ಮಾನ್ಸೂನ್ ಅರಣ್ಯಗಳು ಅಂತ ಹೇಳಿ ಕರೀತಾರೆ. ಇನ್ನು ಉಷ್ಣವಲಯದಲ್ಲಿ ಕಂಡು ಬರುವಂತಹ ಹುಲ್ಲುಗಾವಲು. ಮ್ಯಾಂಗ್ರೋವ್ ಅರಣ್ಯ ಅಂದ್ರೆ ಬಿಳಿಲುಗಳ ಮೂಲಕ ನೀರಿನ ಆಳದಲ್ಲಿ ತಮ್ಮ ಸಪೋರ್ಟಿಂಗ್ ಆಗಿ ಇರುವಂತದ್ದು, ನದಿ ಮತ್ತು ಸಮುದ್ರದ ದಡದಲ್ಲಿ ಬೆಳೆಯುವಂತಹ ಒಂದು ವಿಧದ ಅರಣ್ಯಗಳನ್ನ ಮ್ಯಾಂಗ್ರೋವ್ ಅರಣ್ಯಗಳು ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 15ನೇ ಪ್ರಶ್ನೆ, ಭಾರತದೊಂದಿಗೆ ಅತಿ ಉದ್ದದ ಭೂಗಡಿ ಹಂಚಿಕೊಂಡ ದೇಶ. ಆಪ್ಷನ್ 1 ಪಾಕಿಸ್ತಾನ, ಆಪ್ಷನ್ 2 ಚೀನಾ, ಆಪ್ಷನ್ 3 ಮಯನ್ಮಾರ್, ಹಾಗೆ ಆಪ್ಷನ್ 4
ಬಾಂಗ್ಲಾದೇಶ. ಭಾರತದೊಂದಿಗೆ ಅತಿ ಉದ್ದವಾದಂತಹ ಭೂಗಡಿ ಇದನ್ನು ಹಂಚಿಕೊಂಡಿರುವಂತಹ ದೇಶ. ಸರಿಯಾದ ಉತ್ತರ ಆಪ್ಷನ್ 4 ಬಾಂಗ್ಲಾದೇಶ. ಇದು ಅತಿ ಉದ್ದವಾದಂತಹ ಭೂಗಡಿಯನ್ನು ಹೊಂದಿದೆ. ಕಡಿಮೆ ಅಂತಂದ್ರೆ ಅದು ಅಫಘಾನಿಸ್ತಾನ. ಇದು ಅತಿ ಕಡಿಮೆ ಒಂದು ಭೂಗಡಿಯನ್ನು ಹಂಚಿಕೊಂಡಿರುವಂತಹ ದೇಶ. ಆದರೆ ಬಾಂಗ್ಲಾದೇಶ ಅತಿ ಉದ್ದವಾದಂತಹ ಭೂಗಡಿಯನ್ನು ಹಂಚಿಕೊಂಡಿದೆ. ಈ ಕಲ್ಕತ್ತಾ ಭಾಗದಿಂದ ಪಶ್ಚಿಮ ಬಂಗಾಳ ಭಾಗದಿಂದ ನಾವು ಹೋದ್ರೆ ಈ ಕಡೆ ತ್ರಿಪುರಾ ಆ ಭಾಗದವರೆಗೂ ಒಂದು ಅರ್ಧ ವೃತ್ತಾಕಾರದಲ್ಲಿ ಸಂಪೂರ್ಣವಾಗಿ ಇದು ಇರುವಂತದ್ದಾಗಿದೆ. ನೆಕ್ಸ್ಟ್ 16ನೇ ಪ್ರಶ್ನೆ. ಖಾಯಂ ಜಮೀನ್ದಾರಿ ಪದ್ಧತಿ ರೂಢಿಗೆ ತಂದವನು? ವೆಲ್ಲೆಸ್ಲಿ, ಅಲೆಕ್ಸಾಂಡರ್ ರೀಡ್, ಕಾರ್ನ್ವಾಲಿಸ್ ಹಾಗೆ ಥಾಮಸ್ ಮನ್ರೋ. ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಅಂದ್ರೆ ಬ್ರಿಟಿಷರು ತಮ್ಮ ಅನುಕೂಲಕ್ಕಾಗಿ ತಮಗೆ ನಿಗದಿತವಾದಂತಹ ಆದಾಯ ಬರ್ತಾ ಇರಬೇಕು ಅನ್ನುವಂತಹ ಕಾರಣಕ್ಕಾಗಿ ಒಂದು ಜಮೀನ್ದಾರರು ಅನ್ನುವಂತಹ ಒಂದು ಹೊಸ ವರ್ಗವನ್ನ ಸೃಷ್ಟಿ ಮಾಡ್ತಾರೆ. ಈ ಜಮೀನ್ದಾರರ ಕೆಲಸ ಏನಾಗಿತ್ತು, ಯಾವ ರೈತರಿರ್ತಾರೋ ಅವರಿಂದ ಪ್ರತಿ ವರ್ಷ ನಿಗದಿತ ಮೊತ್ತದ ಹಣವನ್ನ ತೆರಿಗೆಯ ರೂಪದಲ್ಲಿ ಸರ್ಕಾರಕ್ಕೆ, ಬ್ರಿಟಿಷ್ ಸರ್ಕಾರಕ್ಕೆ ನೀಡುವಂಥದ್ದು. ಅವರಿಗೆ ಯಾವುದೇ ಬರಗಾಲ ಬಂದಿರಲಿ ಅಥವಾ ಯಾವುದೇ ಕ್ಷಾಮ ಬಂದಿರಲಿ, ಅತಿವೃಷ್ಟಿ ಆಗಿರಲಿ, ಯಾವುದೇ ಸಂಬಂಧ ಪಡದೆ ನಿಗದಿತ ಹಣವನ್ನ ಕೊಡಬೇಕಾಗಿತ್ತು. ಈ ಜಮೀನ್ದಾರರು ಅದನ್ನ ಮೊದಲೇ ಅವ್ರ ಹತ್ರ ತೆಗೆದುಕೊಂಡು ಇರ್ತಿದ್ರು. ಅವರಿಗೆ ಕಷ್ಟ ಇದ್ದಾಗಲೂ ಅನಿವಾರ್ಯವಾಗಿ ಹೆಚ್ಚಿನ ಪ್ರಮಾಣದ ಹಣವನ್ನ ಪಡೆದುಕೊಳ್ತಾ ಇದ್ರು. ಈ ಎಲ್ಲ ಲೋಪದೋಷಗಳು ಇದರಲ್ಲಿ ಕಂಡು ಬರ್ತಾ ಇದ್ದಾವೆ. ಆದ್ರೆ ಈ ಖಾಯಂ ಜಮೀನ್ದಾರಿ ಪದ್ಧತಿಯನ್ನ ಜಾರಿಗೆ ತಂದವನು ಕಾರ್ನ್ವಾಲಿಸ್. ಆಪ್ಷನ್ 3 ಕಾರ್ನ್ವಾಲಿಸ್ ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ 17ನೇ ಪ್ರಶ್ನೆ. ಮೊಘಲರ ಕಾಲದ ಆಡಳಿತ ಭಾಷೆ? ಆಪ್ಷನ್ 1 ಅರೇಬಿಕ್, ಆಪ್ಷನ್ 2 ಪರ್ಷಿಯನ್, ಆಪ್ಷನ್ 3 ಉರ್ದು ಹಾಗೆ ಆಪ್ಷನ್ 4 ಹಿಂದಿ. ಮೊಘಲರ ಕಾಲದಲ್ಲಿ ಇದ್ದಂತಹ ಆಡಳಿತ ಭಾಷೆ ಆಪ್ಷನ್ 2 ಪರ್ಷಿಯನ್ ಭಾಷೆಯವರ ಆಡಳಿತದಲ್ಲಿ ಇತ್ತು. ಪರ್ಷಿಯನ್ ಭಾಷೆ ಆಡಳಿತ ಇತ್ತು. ಕುರಾನ್ನ ಪ್ರಕಾರ ಇವರು ಹೆಚ್ಚಿನ ಆಡಳಿತವನ್ನು, ಅದರಲ್ಲಿರುವ ನೀತಿ ನಿಯಮಗಳನ್ನು ಇಟ್ಕೊಂಡು ಹೆಚ್ಚಿನ ಆಡಳಿತವನ್ನು ಇವರು ನಡೆಸ್ತಾ ಇದ್ರು. ನೆಕ್ಸ್ಟ್ 18ನೇ ಪ್ರಶ್ನೆ. ತರುಣ ಇಟಲಿ ಎಂಬ ಪಕ್ಷವನ್ನು ಕಟ್ಟಿದವನು ಅಥವಾ ಯಂಗ್ ಇಟಲಿ ಅಂತ ಹೇಳು ಸಹ ಇದನ್ನ ಕರೀತಾರೆ. ಯಂಗ್ ಇಟಲಿ ಅನ್ನುವಂತಹ ಒಂದು ಪಕ್ಷವನ್ನ ಕಟ್ಟಿದಂಥವನು ಯಾರು? ಆಪ್ಷನ್ 1 ಗ್ಯಾರಿಬಾಲ್ಡಿ ಹಾಗೆ ಆಪ್ಷನ್ 2 ಕೌಂಟ್ ಕೌರ್, ಆಪ್ಷನ್ 3 ಬಿಸ್ಮಾರ್ಕ್ ಹಾಗೆ ಆಪ್ಷನ್ 4 ಮ್ಯಾಜಿನಿ. ಯಂಗ್ ಇಟಲಿ ಅಥವಾ ತರುಣ ಇಟಲಿ ಎನ್ನುವಂತಹ ಪಕ್ಷವನ್ನ ಕಟ್ಟಿದಂಥವನು ಜೋಸೆಫ್ ಮ್ಯಾಜಿನಿ ಅನ್ನುವಂಥದ್ದು. ಈ ಇಟಲಿಯ ಏಕೀಕರಣ ಈ ಒಂದು ಟಾಪಿಕ್ ನಲ್ಲಿ ನಾವು ಇದನ್ನ ನೋಡ್ತೇವೆ. ಬೆನಟೋ ಮುಸೊಲಿನಿ ಇಟಲಿಯ ಸರ್ವಾಧಿಕಾರಿಯಾಗಿದ್ದಂತಹ ಸಂದರ್ಭ, ಈ ಸಂದರ್ಭದಲ್ಲಿ ಉಂಟಾದ ಒಂದಿಷ್ಟು ಗಲಾಟೆಗಳು, ಇವೆಲ್ಲವನ್ನ ನಾವು ಈ ಇಟಲಿ ಮತ್ತು ಜರ್ಮನಿಯ ಏಕೀಕರಣ ಮತ್ತು ಇಟಲಿಯ ಏಕೀಕರಣ, ಅಡಾಲ್ಫ್ ಹಿಟ್ಲರ್ ಮತ್ತು ಬೆನಟೋ ಮುಸೊಲಿನಿ ಇಬ್ಬರು ಸರ್ವಾಧಿಕಾರಿಗಳು ಹೇಗೆ ಆಡಳಿತವನ್ನು ನಡೆಸಿದ್ರು ಇವೆಲ್ಲವನ್ನ ಸಹ ನಾವು ನೋಡಿಟ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ 19ನೇ ಪ್ರಶ್ನೆಯನ್ನು ನಾವೀಗ ನೋಡ್ತಾ ಹೋಗೋಣ. 19ನೇ ಪ್ರಶ್ನೆ. ಫ್ರಾನ್ಸ್ನಲ್ಲಿ ತೀವ್ರವಾದ ಸುಧಾರಣೆಗಳನ್ನು ಬಯಸುವ ಜಾಕೋಬಿಯನ್ನರ ಗುಂಪಿನ ನಾಯಕ? ಫ್ರಾನ್ಸ್ ಕ್ರಾಂತಿಯ ಸಂದರ್ಭದಲ್ಲಿ ಆ ಫ್ರಾನ್ಸ್ನಲ್ಲಿ ತೀವ್ರವಾದಂತಹ ಸುಧಾರಣೆಯನ್ನು ಬಯಸುವಂತಹ ಜಾಕೋಬಿಯನ್ನರು ಅನ್ನುವಂತಹ ಒಂದು ಗುಂಪಿತ್ತು. ಆ ಗುಂಪಿನ ನಾಯಕ ಯಾರು? ಆಪ್ಷನ್ 1 ನೆಪೋಲಿಯನ್, ಆಪ್ಷನ್ 2 ವಾಲ್ಟೇರ್, ಆಪ್ಷನ್ 3 ರುಬಿಸ್ಪಿಯರ್ ಹಾಗೆ ಆಪ್ಷನ್ 4 ರುಸೋ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ರುಬಿಸ್ಪಿಯರ್. ಈತ ಫ್ರಾನ್ಸ್ ಒಂದು ಕ್ರಾಂತಿಯ ಸಂದರ್ಭದಲ್ಲಿ ಫ್ರಾನ್ಸ್ನಲ್ಲಿ ತೀವ್ರವಾದ ಸುಧಾರಣೆಗಳನ್ನ ತರಬೇಕು ಅಂತೇಳಿ ಒಂದು ಜಾಕೋಬಿಯನ್ ಅನ್ನುವಂಥ ಒಂದು ಗುಂಪನ್ನು ರಚನೆ ಮಾಡ್ತಾನೆ. ಆ ಗುಂಪಿನ ನಾಯಕ ಆಗಿದ್ದ. ನೆಕ್ಸ್ಟ್ 20ನೇ ಪ್ರಶ್ನೆ. KGFನ ಆಳವಾದ ಗಣಿ ಯಾವುದು? KGF ಕೋಲಾರ್ ಗೋಲ್ಡ್ ಫ್ಯಾಕ್ಟರಿ ಅಥವಾ ಕೋಲಾರ ಚಿನ್ನದ ಗಣಿಯಲ್ಲಿ ಆಳವಾದಂತಹ ಗಣಿ ಯಾವುದು? ಆಪ್ಷನ್ 1 ಉರಿಗಾಮ್, ಆಪ್ಷನ್ 2 ನಂದಿದುರ್ಗ ಗಣಿ, ಆಪ್ಷನ್ 3 ಚಾಂಪಿಯನ್ ರೀಫ್ ಹಾಗೆ ಆಪ್ಷನ್ 4 ಮೈಸೂರು ಗಣಿ. ಈ 4 ಗಣಿಗಳು ಸಹ KGF ನಲ್ಲಿ ಇರುವಂತಹ ಪ್ರಮುಖವಾದಂತಹ ಗಣಿಗಳೇ ಆಗಿದ್ದಾವೆ. ಬಟ್ ಅದರಲ್ಲಿ ಅತಿ ಆಳವಾಗಿದ್ದು ಅಂತಂದ್ರೆ ಆಪ್ಷನ್ 3 ಚಾಂಪಿಯನ್ ರೀಫ್ ಅನ್ನುವಂಥದ್ದು. ಇದು KGF ನ ಅತಿ ಆಳವಾದಂತಹ ಗಣಿಯಾಗಿದೆ. ನೆಕ್ಸ್ಟ್ 21ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಎತ್ತರವಾದ ಜೋಗ ಜಲಪಾತವನ್ನು ನಿರ್ಮಿಸಿದಂತಹ ನದಿ? ಎತ್ತರವಾದಂತಹ ಜಲಪಾತ ಇರುವಂಥದ್ದು ಜೋಗ ಜಲಪಾತ. ಈ ಒನ್ ಆಫ್ ದ ಹೈಯೆಸ್ಟ್ ಫಾಲ್ಸ್ ಅಂತೇಳಿ ಎತ್ತರವಾದಂತಹ ಒಂದು ಜಲಪಾತ ಜೋಗ ಜಲಪಾತ. ಇದನ್ನು ನಿರ್ಮಿಸಿದಂತಹ ನದಿ ಅಘನಾಶಿನಿ, ತುಂಗಭದ್ರಾ, ನೇತ್ರಾವತಿ ಹಾಗೆ ಶರಾವತಿ. ಸರಿಯಾದಂತಹ ಉತ್ತರ ಇದು ಆಪ್ಷನ್ 4 ಶರಾವತಿ ಅನ್ನುವಂಥದ್ದು. ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಈ ಒಂದು ಜೋಗ ಜಲಪಾತವನ್ನ ಶರಾವತಿ ನದಿ ಇದು ನಿರ್ಮಾಣವನ್ನ ಮಾಡಿರುವಂಥದ್ದು. ನೆಕ್ಸ್ಟ್ 22ನೇ ಪ್ರಶ್ನೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ರಾಷ್ಟ್ರೀಕರಣ ಮಾಡಲಾದ ವರ್ಷ? ಆಪ್ಷನ್ 1 1935,
ಆಪ್ಷನ್ 2 1959, ಆಪ್ಷನ್ 3 1949, ಹಾಗೆ ಆಪ್ಷನ್ 4 1950. ಈ ಒಂದು ರಿಸರ್ವ್ ಬ್ಯಾಂಕ್ ಅನ್ನ ಯಾವಾಗ ರಾಷ್ಟ್ರೀಕರಣ ಮಾಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ 3 1949ರಲ್ಲಿ ರಿಸರ್ವ್ ಬ್ಯಾಂಕ್ ನ ರಾಷ್ಟ್ರೀಕರಣ ಆಗುತ್ತೆ. 1935ರಲ್ಲಿ ರಿಸರ್ವ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಇದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. RBI ಅನ್ನುವಂಥದ್ದು ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಬ್ಯಾಂಕುಗಳ ತಾಯಿ ಕೇಂದ್ರ ಬ್ಯಾಂಕು, ಹೀಗೆ ಬೇರೆ ಬೇರೆ ಹೆಸರಿನಿಂದ ಇದನ್ನ ಕರೀತಾರೆ. ನೆಕ್ಸ್ಟ್ 23ನೇ ಪ್ರಶ್ನೆ. ಭಾರತದಲ್ಲಿ ನಿರುದ್ಯೋಗವನ್ನು ಅಳೆಯುವ ನಿಯೋಗ ಯಾವುದು? ಆಪ್ಷನ್ 1 ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಘಟನೆ, ಆಪ್ಷನ್ 2 ಮಾನವ ಸಂಪನ್ಮೂಲ ಇಲಾಖೆ, ಆಪ್ಷನ್ 3 ಆರ್ಥಿಕ ಇಲಾಖೆ, ಆಪ್ಷನ್ 4 ಉದ್ಯೋಗ ಖಾತ್ರಿ ಯೋಜನೆ. ನಿರುದ್ಯೋಗಿಗಳು ಹೇಗಿದ್ದಾರೆ, ಎಷ್ಟಿದ್ದಾರೆ ಅನ್ನುವಂಥದ್ದನ್ನ ಅಳತೆ ಮಾಡುವಂತಹ ಒಂದು ನಿಯೋಗ ಆಪ್ಷನ್ 1 ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಘಟನೆ. ಆಪ್ಷನ್ 1 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 24ನೇ ಪ್ರಶ್ನೆ. ರಾಷ್ಟ್ರೀಯ ಗ್ರಾಹಕ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? ಆಪ್ಷನ್ 1 ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರು, ಆಪ್ಷನ್ 3 ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರು, ಹಾಗೆ ಆಪ್ಷನ್ 4 ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು. ರಾಷ್ಟ್ರೀಯ ಗ್ರಾಹಕ ಆಯೋಗ ದೇಶೀಯ ಮಟ್ಟದಲ್ಲಿರುವಂತಹ ಗ್ರಾಹಕ ರಕ್ಷಣೆಯ ಹೊಂದಿರುವಂತಹ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಆಪ್ಷನ್ 4 ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿದ್ದಂಥವರು ಈ ಒಂದು ಆಯೋಗದ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿರ್ತಾರೆ. ನೆಕ್ಸ್ಟ್ 25ನೇ ಪ್ರಶ್ನೆ. ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು? ಆಪ್ಷನ್ 1 ಗೋಪಾಲಕೃಷ್ಣ ಗೋಖಲೆ, ಆಪ್ಷನ್ 2 ದಾದಾಬಾಯಿ ನವರೋಜಿ, ಆಪ್ಷನ್ 3 ಸುರೇಂದ್ರನಾಥ್ ಬ್ಯಾನರ್ಜಿ, ಆಪ್ಷನ್ 4 MG ರಾನಡೆ. ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಇದನ್ನ ತಿಳಿಸಿದಂಥವ್ರು. ಸರಿಯಾದ ಉತ್ತರ ಆಪ್ಷನ್ 2 ದಾದಾಬಾಯಿ ನವರೋಜಿ ಅವರು. ಭಾರತದ ವೃದ್ಧ ಪಿತಾಮಹ ಅಂತನೂ ಸಹ ಇವರನ್ನ ಕರೀತಾರೆ. ವೃದ್ಧ ಪಿತಾಮಹ ಅಂತನೂ ಇವರನ್ನ ಕರೀತಾರೆ. ಇವರು ಭಾರತದ ಸಂಪತ್ತು ಹೇಗೆ ಇಂಗ್ಲೆಂಡ್ಗೆ ಹರಿದು ಹೋಯ್ತು ಅನ್ನುವಂಥದ್ದು, ಪ್ರತಿಕೂಲ ಸಂದಾಯ ಉಂಟಾಗಿ ಹೇಗೆ ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹೋಯ್ತು, ಇಲ್ಲಿನ ಕಚ್ಚಾ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗ್ತಿದ್ರು, ಸಿದ್ಧ ವಸ್ತುಗಳನ್ನಾಗಿ ಮಾಡಿ ಹೆಚ್ಚಿನ ಬೆಲೆಗೆ ಇಲ್ಲಿ ಮಾರ್ತಿದ್ರು, ಅದರಿಂದ ಅವರ ಆದಾಯ ಹೆಚ್ಚಾಯ್ತು. ಹಾಗೆ ಇಲ್ಲಿನ ಈ ಬ್ರಿಟಿಷ್ ಅಧಿಕಾರಿಗಳಿಗೆ ಭಾರತೀಯ ವೇತನ, ನಿವೃತ್ತಿ ವೇತನ ಇವುಗಳಿಂದಾಗಿ ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಗ್ಲಿಕ್ಕೆ ಪ್ರಾರಂಭ ಆಯಿತು. ಇದನ್ನ ಸಂಪತ್ತಿನ ಸೋರುವಿಕೆ ಅನ್ನುವಂತಹ ಒಂದು ಸಿದ್ಧಾಂತದ ಪ್ರಕಾರ ಇವರು ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ 26ನೇ ಪ್ರಶ್ನೆ. ಬಾಬರ್ನ ಸಮಕಾಲೀನ ದಕ್ಷಿಣ ಭಾರತದ ದೊರೆ, ಅಂದ್ರೆ ಉತ್ತರದಲ್ಲಿ ಬಾಬರ್ ಆಳ್ವಿಕೆ ಮಾಡ್ತಾ ಇದ್ದಾಗ ದಕ್ಷಿಣ ಭಾರತದಲ್ಲಿ ಯಾರು ಆಳ್ವಿಕೆಯನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು ಪ್ರಶ್ನೆ. ಆಪ್ಷನ್ 1 ಶಿವಾಜಿ ಮಹಾರಾಜ್, ಆಪ್ಷನ್ 2 ವಿಷ್ಣುವರ್ಧನ, ಆಪ್ಷನ್ 3 ಕೃಷ್ಣದೇವರಾಯ, ಆಪ್ಷನ್ 4 ಎರಡನೇ ದೇವರಾಯ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ಕೃಷ್ಣದೇವರಾಯ. ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯ ಏನಿದ್ದ ಬಾಬರ್ನ ಸಮಕಾಲೀನನಾಗಿದ್ದಂತಹ ದಕ್ಷಿಣ ಭಾರತದ ದೊರೆ. ಬಾಬರ್ ಅಂದ್ರೆ 1500ರ ಸುಮಾರಲ್ಲಿ ಭಾರತದಲ್ಲಿ ಒಂದು ಆಳ್ವಿಕೆಯನ್ನ ಪ್ರಾರಂಭವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಕೃಷ್ಣದೇವರಾಯ ಆಳ್ವಿಕೆಯನ್ನ ಮಾಡ್ತಾ ಇದ್ದ. ನೆಕ್ಸ್ಟ್ 27ನೇ ಪ್ರಶ್ನೆ. ಭಾರತದ ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರ ಪಾವಗಡ, ಚಿಕ್ಕಬಳ್ಳಾಪುರ, ಬರಾಮರ್ ಹಾಗೆ ಕರ್ನೂಲ್ ಎಲ್ಲಿ ಭಾರತದ ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿತ್ತು ಅನ್ನುವಂಥದ್ದು. ಸರಿಯಾದ ಉತ್ತರ ಇದಕ್ಕೆ ಬರಾಮರ್ ಅನ್ನುವಂತಹ ಒಂದು ಪ್ರದೇಶ. ಇಲ್ಲಿ ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರ ಸ್ಥಾಪನೆ ಆಯಿತು. ನೆಕ್ಸ್ಟ್ 28ನೇ ಪ್ರಶ್ನೆ. ಭಾರತದ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದವರು. ಅಗೇನ್ ಮತ್ತೆ ಒಂದು ಡೆಫಿನೇಷನ್ ವ್ಯಾಖ್ಯಾನವನ್ನ ಕೊಡಲಾಗಿದೆ. ಭಾರತದ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳಿದವರು. ಆಪ್ಷನ್ 1 ಅಂಬೇಡ್ಕರ್, ಆಪ್ಷನ್ 2 ಗಾಂಧೀಜಿ, ಆಪ್ಷನ್ 3 ಜವಾಹರ್ಲಾಲ್ ನೆಹರು, ಆಪ್ಷನ್ 4 ಲಾಲ್ ಬಹದ್ದೂರ್ ಶಾಸ್ತ್ರಿ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಗಾಂಧೀಜಿ. ಇವರೇನಂತಾರೆ, ಭಾರತದ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಅಂತ ಹೇಳ್ತಾರೆ. ನೆಕ್ಸ್ಟ್ 29ನೇ ಪ್ರಶ್ನೆ. ಮಕ್ಕಳ ಸಹಾಯವಾಣಿ ಸಂಖ್ಯೆ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಯಾವುದು? ಆಪ್ಷನ್ 1 1096, ಆಪ್ಷನ್ 2 1098, ಆಪ್ಷನ್ 3 1099, ಆಪ್ಷನ್ 4 1108. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2 1098. ಇದು ಮಕ್ಕಳ ಸಹಾಯವಾಣಿ ಸಂಖ್ಯೆ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್. ಶಾಲೆಗಳಲ್ಲಿ ಹೆಚ್ಚಾಗಿ ಮಕ್ಕಳಿಗೆ ಕಾಣುವ ರೀತಿಯಲ್ಲಿ ಇದನ್ನ ಹಾಕಿರಬೇಕು. ಈ ರೀತಿಯಾದಂತಹ ಒಂದಿಷ್ಟು ಆರ್ಡರ್ಗಳು ಇರುವಂತದ್ದು. 1098 ಮಕ್ಕಳ ಸಹಾಯವಾಣಿ. ಮಕ್ಕಳಿಗೆ ಏನಾದರೂ ತೊಂದರೆಗಳು ಉಂಟಾದಾಗ ಅವರು
ಸಂಪರ್ಕಿಸಬೇಕಾದಂತಹ ಒಂದು ಸಂಖ್ಯೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಪರ್ಯಾಯ ಖಂಡ ಎಂದು ಕರೆಯಲ್ಪಡುವ ಖಂಡ. ಯುರೋಪ್, ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ, ಆಫ್ರಿಕಾ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 ಯುರೋಪ್. ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಅಥವಾ ಪರ್ಯಾಯ ಖಂಡ ಅಂತೇಳಿ ಏಷ್ಯಾ ಖಂಡದಕ್ಕೆ ಹೊಂದಿಕೊಂಡಿರುವಂತಹ ಒಂದು ಭಾಗದಲ್ಲಿ ಏಷ್ಯಾ ಖಂಡವೇ ಇದರ ಗಡಿಯಾಗಿ ಇರುವಂಥದ್ದು, ಆ ರೀತಿಯಾಗಿದೆ. ಅದಕ್ಕಾಗಿ ಇದನ್ನ ಪರ್ಯಾಯ ಖಂಡ ಅನ್ನುವಂಥ ಹೆಸರಿನಿಂದಲೂ ಸಹ ಕರೀತಾರೆ. ಒಟ್ಟು ಈ ಒಂದು ನಾವು ವಿಡಿಯೋದಲ್ಲಿ 30 ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ. 30 ಪ್ರಶ್ನೆಗಳು 6ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನದಲ್ಲಿ ಬರುವಂತಹ ಪ್ರಮುಖವಾದಂತಹ ಪ್ರಶ್ನೆಗಳು. ಈಗಾಗಲೇ ಈ ಕ್ವಶನ್ಗಳನ್ನ ನೀವು ಓದಿರ್ತೀರಿ, ರಿವಿಷನ್ ಅನ್ನ ಮಾಡಿರ್ತೀರಿ. ಈಗ ನಿಮಗೆ 4 ಆಪ್ಷನ್ಗಳ ಮುಂದಿದ್ದಾಗ ಆನ್ಸರ್ ಅನ್ನ ಕಂಡು ಹಿಡಿಯಲಿಕ್ಕೆ ಈಸಿ ಆಗಬೇಕು. ಆನ್ಸರ್ ಅನ್ನ ಕಂಡು ಹಿಡಿಯೋದ್ರಿಂದ ನಿಮಗೆ ಹೆಚ್ಚು ಪ್ರಾಕ್ಟೀಸ್ ಅನ್ನ ಆಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಈ ರೀತಿಯ ವಿಡಿಯೋವನ್ನ ಮಾಡ್ತಾ ಇರೋದು. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳನ್ನ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೇವೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ಉಳಿದಂತಹ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ರಿವಿಷನ್ಗಳನ್ನ ಮಾಡ್ತಾ ಇರಿ. ಇರುವಷ್ಟು ಸಮಯವನ್ನ ಎಕ್ಸಾಮ್ಗಾಗಿ ಹೆಚ್ಚಿನ ಓದಿಗಾಗಿ ಅದನ್ನ ಮೀಸಲಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.